ಬಣ ಬಡಿದಾಟಕ್ಕೆ ಮತ್ತೊಂದು ತಿರುವು ಸಿಗ್ತಾ ಇದೆ. ಒಬ್ಬರದ್ದು ಚಕ್ರವ್ಯೂಹ, ಮತ್ತೊಬ್ಬರದ್ದು ಚದುರಂಗದಾಟ. ರಾಜ್ಯದಲ್ಲಿ ಸಿಎಂ ಮೇಲುಗೈ ಅಥವಾ ಡಿಸಿಎಂ ಮೇಲುಗೈ? ಯಾರ ಮೇಲುಗೈ ಹಾಗಾದ್ರೆ? ರಾಜ್ಯದಲ್ಲಿ ಒಬ್ಬರನ್ನ ಹಿಂದಿಕ್ಕೋದಕ್ಕೆ ಮತ್ತೊಬ್ಬರು ರಣತಂತ್ರ ಹೆಣಿತಾ ಇದ್ದಾರೆ. ವರ್ಚಸ್ಸು ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾದಂತಹ ಸಿಎಂಗೆ ಶಾಕ್ ಕೊಟ್ರ? ಸಿಎಂ ಆಪ್ತರಿಗೂ ಹೈಕಮಾಂಡ್ ಮೂಲಕ ಚೆಕ್ಮೇಟ್ ಇಟ್ರ? ಹೈಕಮಾಂಡ್ ಮೂಲಕವೇ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಕಮಾಂಡ್ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅಣಿಯೋದಕ್ಕೆ ಸಿಎಂ ಬಣದ ಸಚಿವರು ಪ್ಲಾನ್ ಮಾಡಿದ್ರು. ಡಿನ್ನರ್ ನೆಪದಲ್ಲಿ ಸಚಿವರು ಶಾಸಕರ ಶಕ್ತಿ ಪ್ರದರ್ಶನ ಒಂದು ರೌಂಡ್ ನಡೆದಿತ್ತು. ಮತ್ತೊಂದು ಸುತ್ತಿನ ಶಕ್ತಿ ಪ್ರದರ್ಶನಕ್ಕೆ ಇವತ್ತು ವೇದಿಕೆ ಸಜ್ಜಾಗ್ತಾ ಇತ್ತು. ಅಷ್ಟರಲ್ಲೇ ಪರಮೇಶ್ವರ್ ಮನೆಯ ಡಿನ್ನರ್ ಈಗ ರದ್ದಾಗಿದೆ. ಪರಮೇಶ್ವರ್ಗೆ ಹೈಕಮಾಂಡ್ ಮೂಲಕವೇ ಡಿಕೆ ಶಿವಕುಮಾರ್ ಚೆಕ್ಮೇಟ್ ಇಟ್ಟಿದ್ದಾರೆ. ದೆಹಲಿಯಲ್ಲಿ ಕೂತು ಡಿಕೆ ಶಿವಕುಮಾರ್ ಮಾಡಿದಂತ ಗೇಮ್ ಪ್ಲಾನ್ ಸಕ್ಸಸ್ ಆಗಿದೆ. ರಾಜ್ಯದಲ್ಲಿ ಸಿಎಂ ಸ್ಟ್ರಾಂಗ್, ದೆಹಲಿಯಲ್ಲಿ ಡಿಸಿಎಂ ಸ್ಟ್ರಾಂಗ್ ಆದ್ರ? ಇದು ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ. ಒಬ್ಬರದ್ದು ಚಕ್ರವ್ಯೂಹ ಆದ್ರೆ ಮತ್ತೊಬ್ಬರದ್ದು ಚದುರಂಗದಾಟ. ರಾಜ್ಯದಲ್ಲಿ ಸಿಎಂ ಮೇಲುಗೈನ, ಡಿಸಿಎಂ ಮೇಲುಗೈನ? ಹಾಗಾದ್ರೆ ಹೈಕಮಾಂಡ್ ಮೂಲಕವೇ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಕಮಾಂಡ್ ಮಾಡ್ತಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದ ಸಭೆ, ಡಿನ್ನರ್ ಮೀಟಿಂಗ್ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ಡಿನ್ನರ್ ಮೀಟಿಂಗ್, ಲಂಚ್ ಮೀಟಿಂಗ್ ಅಂತ ಸಾಲು ಸಾಲು ಸಭೆಗಳು ನಡೆಯುತ್ತೆ. ಇವತ್ತು ಪರಮೇಶ್ವರ್ ಅವರ ಮನೆಯಲ್ಲಿ ಡಿನ್ನರ್ ಇತ್ತು, ಆದ್ರೆ ಅದಕ್ಕೆ ಬ್ರೇಕ್ ಬಿದ್ದಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತಲ್ಲ, ರಾಜ್ಯ ರಾಜಕೀಯದಲ್ಲೇ ಡಿನ್ನರ್ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ಇಷ್ಟೊತ್ತು ಕಾಂಗ್ರೆಸ್ನ ಕಥೆಯನ್ನ ನೋಡಿದ್ವಿ. ಈಗ ಬಿಜೆಪಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.